ಒಂದಷ್ಟು ಸಿನಿಮಾಗಳು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಶೂಟಿಂಗ್ ನಡೆಯುತ್ತೆ, ಆಮೇಲೆ ಡಬ್ಬಿಂಗ್ ನಡೆಯುತ್ತೆ, ಡೈರೆಕ್ಟಾಗಿ ಥಿಯೇಟ್ರಿಗೆ ಬರುತ್ತೆ, ನಾವು ಹೋಗಿ ಸಿನಿಮಾವನ್ನು ಥಿಯೇಟ್ರ್ ನೋಡ್ತೀವಿ, ಇಲ್ಲಾಂದರೆ ಸ್ವಲ್ಪ ದಿನ ಆದಮೇಲೆ ಓ ಟಿ ಟಿಯಲ್ಲಿ ನೋಡ್ತೀವಿ. ಬಟ್ ಈ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯಲ್ಲೇ ಸಿನಿಮಾ ಬರ್ತಿರುವಂಥದ್ದು ಬಾಸ್ ಸಿನಿಮಾ. ಇದು ಡಿ ಬಾಸ್ ಜೀವನದ ಆಧಾರಿತ ಸಿನಿಮಾ. ಅವ್ರ ಲೈಫಲ್ಲಿ ನಡೆದಿರುವಂತಹ ಒಂದು ಸ್ಟೋರಿಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಕಮೆಂಟ್ ಓಪನ್ ಮಾಡಿದ್ರು, ನಿಮಗೆ ಕೇಳಿರುವಂತಹ ಪ್ರಶ್ನೆಗಳು, ಅದ್ರ ಜೊತೆಗೆ ಟೀಸರ್, ಇದ್ರನ್ನೆಲ್ಲ ನೋಡಿದಾಗ್ಲೂ ಇದೆ ಅಂತ ಅನ್ಸಿರೋದು. ಅದು ಹೌದಾ? ಅದು ಬೇಕು ಅಂತ ಮಾಡಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ತುಂಬಾ ಜನ ಅನ್ಕೊಂಡಿದ್ರು ಮೇ ಬಿ ಡೌಟ್ ಕೋರ್ಟ್ ಇದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಆಗುತ್ತೆ, ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ. ಬಟ್ ಫೈನಲ್ ಆಗಿ ಸಿಕ್ಕಿದೆ, ಎಷ್ಟು ಖುಷಿ ಇದೆ. ಎಮೋಷನ್ನೇ ಸತ್ತೋಗ್ಬಿಟ್ಟು. ಒಬ್ಬ ಯೂಟ್ಯೂಬರ್ ಮಾತ್ರ ಏನೇನೋ ಶಿವಣ್ಣ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಏನೋ ಹುಚ್ಚುಚ್ಚಾಗೇನೋ ಮಾತಾಡಿದ. ಶಿವಣ್ಣಂಗೆ ಇರಬೇಕಾಗಿತ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಂತ. ಅದು ನನ್ನ ಹೆಸರು ಫುಲ್ ಹೆಸರು ತನುಷ್ ಶಿವಣ್ಣ. ಅದರಲ್ಲಿ ತನುಷ್ ಬೇರೆ ಶಿವಣ್ಣ ಬೇರೆ ಅಂತ ಹಾಕ್ಕೊಂಡು ಅಯ್ಯೋ. ಮಂಡೆ ಬರ್ತದೆ, ಟೆಂತ್ ಆದರೆ PU ಬರ್ತದೆ, ಕಾರಿಡಾರಲ್ಲೇ ಕಾಲು ಜಾರ್ತದೆ, ಮುಂದೆ ಹೇಳು. ಯಾರು ಶೂಟ್ ಮುಗ್ದಿದ ತಕ್ಷಣ ಫಸ್ಟ್ ಮನೆಗೆ ಹೋಗ್ಬೇಕಪ್ಪ, ಬೇಗ ಟೈಮ್ ಆಯ್ತು ಅಂತ ಹೇಳ್ತಿದ್ದೆ ಯಾರು? ನಮ್ಮ ಡೈರೆಕ್ಟ್ರು. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕ್ಯೂಟ, ಹೀರೋ ಕ್ಯೂಟ? ಕಣ್ಣಿನಲೇ ಅದು ಅಂತ ನೋಟಾನ ಮೈ ಮನಸೋ ಕ್ಯೂಟಿನ. ನೀವು ಅಂದಾಗೆ ಸತ್ತೋಗಿರುವಂತಹ ನಿಮ್ಮ ಎಮೋಷನ್ಸ್ನ ಬಡ್ದು ಎಪ್ಸುವಂತ ಕೆಲಸ ಆಡಿಯನ್ಸ್ ಮಾಡಬೇಕು.